ಅದು ನಾನು ಮೆನ್ಷನ್ ಮಾಡಿದ್ದೀನಿ, ಅದನ್ನೇ ಮೆನ್ಷನ್ ಮಾಡಿದ್ದೀನಿ. ಇವಾಗ ನಾನು ಮೆನ್ಷನ್ ಮಾಡಿದ್ದೀನಲ್ಲ, ನಾವು ಹಂಗೆ ಅಲ್ಲ, ನಾವು ಯಾರು ಇವಾಗ ನಾನು ಇಲ್ಲಿ ಯಾಕೆ ಬಂದಿಲ್ಲ ಆಸ್ ಎ ಡಾಕ್ಟರ್, ನಾನು ಇಲ್ಲಿ ಯಾಕೆ ಬಂದಿದ್ದೀನಿ ಅಂತಂದ್ರೆ ನಾನು ಒಂದೇ ಪಾಯಿಂಟ್ ಹೇಳ್ತೀನಿ. ಸರ್ ನಾ ಎಕ್ಸ್ಪ್ಲೇನ್ ಮಾಡ್ತೀನಿ, ನಾ ಹೇಳ್ತೇನೆ ಸರ್. ABC ಪ್ರೋಗ್ರಾಮ್ ನಡೀತಾ ಇದೆ ಅಲ್ಲ, ಅವ್ರು ಇನ್ 20 months 4200 ಏನೋ ನಾಯಿಗಳಿಗೆ ಸ್ಪೇ ಮಾಡಿದ್ದಾರೆ. ಈಗ ಅವ್ರಿಗೆ ಇಶ್ಯೂಸ್ ಏನಾಗ್ತಾ ಇದೆ, ಅಲ್ಲಿ ಶೆಲ್ಟರ್ ಮಾಡಿದಾರಲ್ಲ, ಓನ್ಲಿ 28 ನಾಯಿ ಇಡ್ಲಿಕ್ಕೆ ಸವಲತ್ತಿದೆ ಅಲ್ಲಿ. ಅದು ಬಿಟ್ಟು ಅವ್ರಿಗೆ ಅವ್ರ ಹತ್ರ ನಾಯಿ ಹಿಡಿಯೋರು ಜಾಸ್ತಿ ಮೆಂಬರ್ಸ್ ಇಲ್ಲ ಅಂತೆ. ಸೊ ವಿ ಆರ್ ರಿಕ್ವೆಸ್ಟಿಂಗ್ ಕಾರ್ಪೊರೇಷನ್ ಒಂದು ದೊಡ್ಡದು ಶೆಡ್ ಕನ್ಸ್ಟ್ರಕ್ಟ್ ಮಾಡಿ ಮತ್ತು ಅವರಿಗೆ ಪ್ರಾಪರ್ ಫಂಡಿಂಗ್ ಮಾಡಿ ಅಂತ. ವಿದಿನ್ 2-3 years ಅಲ್ಲ, ಎವ್ರಿ ಸಿಂಗಲ್ ಡಾಗ್ ಕ್ಯಾನ್ ಬಿ ಸ್ಪೇಡ್ ಅಕ್ರಾಸ್ ಬೆಳಗಾವಿ. ಒನ್ ಥಿಂಗ್. ಸೆಕೆಂಡ್ ಥಿಂಗ್, ನಾಯಿಯಲ್ಲಿ ಹಾರ್ಮೋನ್ಸ್ ಇರ್ತಾವೆ. ಮೇಲ್ ನಾಯಿಯಲ್ಲಿ ಟೆಸ್ಟೋಸ್ಟೆರೋನ್, ಫಿಮೇಲ್ ಅಲ್ಲಿ ಎಸ್ಟ್ರೋಜನ್ ಅಂತ, ವಿಚ್ ಡಿಸೈಡ್ಸ್ ದೇರ್ ಬಿಹೇವಿಯರ್. ಒನ್ಸ್ ದ ಡಾಗ್ ಇಸ್ ಸ್ಪೇಡ್, ಡಾಗ್ಸ್ ಬಿಹೇವಿಯರ್ ಇಸ್ ರಿಲೇಟಿವ್ಲಿ ಮಚ್ ಮೋರ್ ಕಾಮರ್. ಸೊ ನಸ್ಬಂದಿ ಆದ್ರೆ ಒನ್ ಇಸ್ ಪಾಪ್ಯುಲೇಷನ್ ಕಂಟ್ರೋಲ್ ಆಗುತ್ತೆ, ಸೆಕೆಂಡ್ ಇಸ್ ಅವ್ರ ಬಿಹೇವಿಯರ್ ಕಂಟ್ರೋಲ್ ಆಗುತ್ತೆ, ಅಗ್ರೆಸಿವ್ನೆಸ್ ಕಡಿಮೆ ಆಗುತ್ತೆ. ಸೆಕೆಂಡ್, ಇಟ್ ಈಸ್ ಆಲ್ಸೋ ಆರ್ ಡ್ಯೂಟಿ ಟು ಮೇಕ್ ಶ್ಯೂರ್ ಆಲ್ ದ ಡಾಗ್ಸ್ ಗೆಟ್ ಫುಡ್. ನಾಯಿಗಳಿಗೆ ಊಟ ಪ್ರಾಪರ್ಲಿ ಸಿಗ್ತಾ ಇಲ್ಲ ಅಂದಮೇಲೆ ಅವು ಅಗ್ರೆಸಿವ್ ಆಗ್ತಾವೆ. ಅದು ಬಿಟ್ಟು ಒಂದು ಎಕ್ಸ್ಪೆರಿಮೆಂಟ್ ಮಾಡಿ ಎಲ್ಲರೂ ನೋಡಬಹುದು. ಬೆಳಗಾವಿಯಲ್ಲಿ ದೇರ್ ಇಸ್ ಅಬೌಟ್ 7 lakh ಹ್ಯೂಮನ್ ಪಾಪ್ಯುಲೇಷನ್. ನಾಯಿಗಳಿಂದ ಏನೋ 20,000 ಪಾಪ್ಯುಲೇಷನ್ ಇದೆ. ಎವ್ರಿ ಸಿಂಗಲ್ ಡೇ ನಾ ಎಕ್ಸ್ಪ್ಲೇನ್ ಮಾಡ್ತೇನೆ. ಈಗ ಎವ್ರಿ ಸಿಂಗಲ್ ಡೇ ಮನೆಯಲ್ಲಿ ಲೆಫ್ಟ್ ಓವರ್ ಫುಡ್ ಇರುತ್ತೆ ಅಲ್ಲ, parents along with their children, they can start feeding dogs. Within 30 days you will see that the naigalu whichever were aggressive, they have actually become your friends. They will start wagging their tails. It is also our duty to make sure to coexist with animals. This is what I'm saying. ಸರ್ ಹೆಂಗಿದೆ ಹೇಳ್ತೇನೆ ಸರ್. ಇಟ್ ಈಸ್ ಎವ್ರಿಬಡಿ ಕರೆಕ್ಟ್ ಐತಿ ಸರ್, ಕರೆಕ್ಟ್ ಐತಿ. ನಮ್ದಷ್ಟೇ ಅಲ್ಲ ಸರ್, ಇಟ್ ಈಸ್ ಎವ್ರಿಬಡೀಸ್ ಡ್ಯೂಟಿ. ಗೌರ್ಮೆಂಟ್ ಅವರಿಂದು ಡ್ಯೂಟಿ ಇದೆ, ಅನಿಮಲ್ ಲವರ್ಸ್ ಇಂದು ಡ್ಯೂಟಿ ಇದೆ, ಜನರಲ್ ಪಬ್ಲಿಕ್ ಅವರಿಂದು ಡ್ಯೂಟಿ ಇದೆ. ಸುಮ್ನೆ ಎವ್ರಿ ಸಿಂಗಲ್ ಡೇ ನಾಯಿಗೂ ಕಲ್ಲಿನ ಹೊಡೆಯುವುದು, ಇದು ಆಸಿಡ್ ಬಗೆಯುವುದು, ಅದೆಲ್ಲ ತಪ್ಪು ಸರ್. ಅದು ಆಗ್ತಾ ಇದೆ ಸರ್. ಈಗ ಒಬ್ಬೊಬ್ಬರು ಕೇಳಿ ಸರ್, ನಾವು ಬಿಟ್ಟಿಲ್ಲ ಸರ್. ಸರ್ ನಾವು ಬಿಟ್ಟಿಲ್ಲ ಸರ್. ಸರ್ ನಾಯಿಗಳಿಗೆ ನಾವು ಬಿಟ್ಟಿಲ್ಲ ಸರ್. ಸರ್ ಒಂದ್ ಸೆಕೆಂಡ್. ಆ ನಾಯಿಗಳಿಗೆ ನಾವು ಬಿಟ್ಟಿಲ್ಲ ಸರ್, ಅವು ನ್ಯಾಚುರಲಿ ಬಂದವು ಸರ್. ಅದೇ ಸ್ಕೂಲ್ ಲೆವೆಲ್ ಮತ್ತು ಹೋಮ್ ಲೆವೆಲ್ ಗೆ ಅವೇರ್ನೆಸ್ ಆಗ್ಬೇಕು. ಸ್ಕೂಲ್ ಲೆವೆಲ್, ಹೋಮ್ ಲೆವೆಲ್ ಅಲ್ಲಿ ಅವೇರ್ನೆಸ್ ಆಗ್ಬೇಕು ಸರ್. ಈಗ ನಾ ಬರ್ತೇನೆ ಸರ್. ಅದು ನಾಯಿ ಕಚ್ಚಿ ನಾ ಬರ್ತೇನೆ. 300 ಮೇಲೆ ನಾವು ರೆಸ್ಕ್ಯೂ ಮಾಡಿದ್ದೇವೆ. ಎಲ್ಲ ಹಂಗ ಹೋಗ್ತೀವಿ, ರೇಬಿಸ್ ಡಾಗ್ ನಾವು ಹಿಡಿಯಾಕ್ ಹೋಗಿದ್ದೇವೆ. ನಮಗೆ ಯಾವತ್ತೂ ಗೊತ್ತಿಲ್ಲ. ನಾವು ಡಾಗ್ಸ್ ಹಿಡಿಯಾಕ್ ಹೋಗ್ತೇವೆ, ಅವ್ರಿಗೆ ಗೊತ್ತಿಲ್ಲ ಅಂತ ನೆಟ್ ತಗೊಂಡ್ ಹೋಗ್ತೀವಿ. ಅವ್ರಿಗೆ ಸ್ಮೆಲ್ ಬಂದ್ರೆ ಅವ್ರು ನಮ್ಮ ಮೇಲೆ ಜಂಪ್ ಮಾಡ್ಬೇಕು. ಆದ್ರೂ ನಮಗೇನು ಮಾಡಿಲ್ಲ, ಯಾಕಂದ್ರೆ ನಾವು ಅವ್ರಿಗೆ ಏನ್ ಮಾಡಿಲ್ಲ. ಅವ್ರಿಗೆ ನಾವು ಕಲ್ ಹೋಗಿದ್ರೆ ಅವಾಗ ಅಷ್ಟೇ ಅವ್ ಬರ್ತವೆ. ಮತ್ ಮೇನ್ ಥಿಂಗ್ ನಾವ್ ಹೇಳಾಕ್ತಿವಿ ಯಾರು ಕಚ್ಚಿದ ಅವ್ರ ಕಲ್ ಹೋಗದಾರ ಅಂತ ಹೇಳಕತ್ತಿಲ್ರಿ. ಅವ್ರ ಪಾಸ್ಟ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಆಗಿರ್ತದ. ಯಾರೋ ಒಬ್ರು ಹೋಗಿರ್ತಾರೆ, ಒಂದಿಬ್ರು 4 ಜನ ಹೋಗಿರ್ತಾರೆ. ಅದೇ ಸರ್, ಯಾವ್ದು ಎಕ್ಸಾಕ್ಟ್ಲಿ ಸರ್. ಸೇಮ್ ಥಿಂಗ್ ಸರ್. ನಿಮ್ ಕೇಳ್ತೇನೆ, ಯಾವ್ದೋ ಒಂದ್ ನಾಯಿ ಕಚ್ಚಿದ್ರೆ ಇಲ್ಲ ಒಂದ್ಸರಿ ನಾವ್